ಆಟ ಚಂದ, ಮತ್ತೆ ಯೌವನ ಚಂದ, ಮುಪ್ಪಿನಲ್ಲಿ ನರಗಡ್ಡ ಚಂದ, ಎತ್ತ ನೋಡಿದರೂ ನಗು ಚಂದ. ಆತ್ಮೀಯ ಬ್ರಹ್ಮವಿದ್ಯಾ ಸಮಾಜದ ಸಹೋದರ ಸಹೋದರಿಯರಿಗೆ ಶರಣು ಶರಣಾರ್ಥಿಗಳು. ಯಾವ ಹುತ್ತದಲ್ಲಿ ಯಾವ ಹಾವಿದೆಯೋ ಯಾರಿಗೂ ಗೊತ್ತು. ಇಳೆ ನಿಮ್ಮ ದಾನ, ಹೌದು ಗೊತ್ತು. ಇವತ್ತಿನ ವಾಸ್ತವದಲ್ಲಿ ನೋಡ್ತಾ ಹೋದರೆ 4 ದಿಕ್ಕಿಗೂ ಜನ ಕುಂತಿದ್ದೀವಿ. ಪೂರ್ವಕ್ಕೂ ಕುಂತಿದ್ದೀವಿ, ಪಶ್ಚಿಮಕ್ಕೂ ಕುಂತಿದ್ದೀವಿ, ಉತ್ತರಕ್ಕೂ ಕುಂತಿದ್ದೀವಿ. ಪಶ್ಚಿಮಕ್ಕೆ ಕುಂತಿರೋದು ಇಬ್ಬರೇ, ಉತ್ತರಕ್ಕೆ ಭಾಳ ಜನ, ದಕ್ಷಿಣಕ್ಕೂ ಭಾಳ ಜನ, ಪೂರ್ವದವರು ಭಾಳ ಜನ ಇದ್ದಾರೆ. ಯಾಕಂದರೆ ಪೂರ್ವ ದಿಕ್ಕಿಗೆ ದೇವರು ಸೂರ್ಯ ಮೂಡ್ತಾನಲ್ಲ ಪೂಜೆ ಮಾಡೋಕ್ಕಾಗಿ. ಇದು ಕರ್ಮ. ಈಳೆ ನಿಂಬೆ ಮಾವುಗಳಿಗೆ ಉಳಿ ನೀರು ಎರೆದವರು ಯಾರು? ಹಲಸು ನಾರಿಕೇಳ ಕೊಬ್ಬುಗಳಿಗೆ ಸಿಹಿ ನೀರು ಎರೆದವರು ಯಾರು? ಇಂತಿ ನೆಲ ಒಂದೇ, ಜಲ ಒಂದೇ, ವಾಯು ಒಂದೇ, ನೀ ಬೆರೆಸುವ ಭೇದಕ್ಕೆ ಬೆರಗಾದನು ಚನ್ನಮಲ್ಲಿಕಾರ್ಜುನ ಎಂಬ ಮಾತನ್ನು ಹೇಳ್ತಾ ಕೊನೇ ಪಿರಿಯಡ್ ಕೊಟ್ಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಇರಲಿ. ಅದು ಲಘು ಉಪನ್ಯಾಸ. ಹುಡುಗರು ಪೆನ್ ಕೊಟ್ಟ ತಕ್ಷಣ ಒಬ್ಬ ಹುಡುಗ ಪೆನ್ ಕ್ಯಾಪ್ ತೆಗ್ದ, ಅದು ಪೇಪರ್ ತುರುಕ್ತ. ಹೌದು, ಸಹಜ. ಅದು ಪೇಪರು ಸಣ್ಣ ಹುಡುಗ ಕೊಟ್ಟರೆ ಹೊರದಾಗ್ತಾನೆ, ದೊಡ್ಡರಿಗೆ ಕೊಟ್ಟರೆ ಲವ್ ಲೆಟ್ರ್ ಬರೀತಾನೆ, ಒಬ್ಬ ಜ್ಞಾನಿ ಕೊಟ್ಟರೆ ಭಗವದ್ಗೀತೆ ಬರೀತಾನೆ. ಸಹಜ ಅದೇ ಕರ್ಮ. ಇದು ನನ್ನ ಕರ್ಮ, ಇದು ನಿಮ್ಮ ಕರ್ಮ. ಕರ್ಮ ಕರ್ಮ ಕರ್ಮ. ಯಾಕಂದರೆ 86 ವರ್ಷದವರಿದ್ದಾರೆ, 5 ವರ್ಷ 8 ವರ್ಷದ ಮಗು ಇದೆ, ಬದುಕು ಸಾಗ್ತಾ ಇದೆ. ನಮ್ಮ ಪಂಚಣ್ಣನವರು ಪುಟವನ್ನು ತಿರುತ್ತಾ ಇದ್ದಾರೆ, ಬದುಕು ಪುಟಗಳಂತೆ ಸಾಗ್ತಾ ಇದೆ. ಕರ್ಮ ಹೆಂಗಿದೆ ಸರ್? ಫಸ್ಟಿಗೆ ಪಂಚಣ್ಣನವರ ಕರ್ಮನ ಹೇಳ್ಬಿಡ್ತೀನಿ ನಾನು ವೈಯಕ್ತಿಕವಾಗಿ. ಇಲ್ಲಿ ಬಂದಾಗ ಫಸ್ಟಿಗೆ ಒಂದು ಅಕ್ಕಿ ಹಾರಾಡ್ತಿತ್ತು, 3 ಸುತ್ತು ಹೊಡಿತದು, 3 ಸುತ್ತು ಹೊಡೆದು ಹೊರಟು ಹೋಗ್ತು. ಬರಲೇ ಇಲ್ಲ ಮತ್ತದು. ಯಾಕಂದರೆ ನಾವೆಲ್ಲ ಇಲ್ಲಿ ಇದ್ದೀವಲ್ಲ, ನೀವು ಮಾಡ್ಕೊಂಡು ನಾನು ಹೋಗ್ತೀನಿ ಅಂತ ಹೋಯ್ತು. ಗೂಡು ಕಟ್ಟಿದೆ, ನಿಜ, ಬದುಕಿಗಾಗಿ ಕಟ್ಟುಕೊಂಡಿದೆ ಸರ್. ಅದು ಅದರ ಕರ್ಮ ಅದು ಸರ್. ಎಂಥ ಕರ್ಮವನ್ನು ಮಾಡಿ ಹೋಗಿದೆ. 64 ಕಲೆಗಳಿದ್ದಾವೆ ಸರ್. ನಾವು ಮಾಡ್ಕೊಂಡ್ರೆ, ಮನುಷ್ಯ ಮಾಡ್ಕೊಂಡ್ರೆ 64 ಕಲೆಗಳನ್ನು ಊರ್ಜಿತಗೊಳಿಸಿಕೊಂಡು ಬದುಕನ್ನು ಅಸನ್ಮುಖ ಮಾಡಿಕೊಂಡು ನಾವು ಇವತ್ತು ಸತ್ಸಂಗದಲ್ಲಿ ಬದುಕ್ತಾ ಮನುಷ್ಯ ಈ ಮಟ್ಟಕ್ಕೆ ಬಂದು ಕೊನೆಗೆ ಮುಕ್ತಿಯನ್ನು ಪಡಿಬೇಕು ಅನ್ನೋದನ್ನು ಗಮನಿಸಿದ್ದೀವಿ. ಬೇಕಾದಷ್ಟು ತೀರ್ಪು ಹೇಳಿದ್ದಾರೆ. ಪಂಚಣ್ಣನವರು 5 ಕರ್ಮ ಮಾಡಿದ್ದಾರೆ, ಬೇಕಾದ್ರೆ ಮುಗಿಸಿದ್ದಾರೆ. ಈಗ ಮೂಲ ಕರ್ಮ ಪುರೋಹಿತರವರು, ಪೂಜಾರಿ ಮನೆಯವರು ಅಂತೀವಿ ನಾವು. ಅದಾತು. ಎರಡನೇದು ವ್ಯವಸಾಯ ಮಾಡಿದರು, ಅದು ಆತು. ಮೂರನೇದು ನೌಕರಿ ಮಾಡಿದರು, ಅದು ಆತು. 4ನೇದು ವಕೀಲನತನ ಮಾಡಿದರು, ಆಗ್ತಾಯಿತೆ. ಈಗ 5ನೇದು ಸಮಾಜ ಸೇವೆ ಮಾಡ್ತಿದ್ದಾರೆ, ಆ ಕರ್ಮ ನಡೀತೈತೆ. ಅದಕ್ಕೆಲ್ಲ ಕಾರಣ ಇವರಿಬ್ಬರೇ ಮೂಲ ಪುರುಷರು. ಇಲ್ಲಿ ನಾನು ನಿಂತ್ಕೊಳಕ್ಕೂ ಅವರೇ ಕಾರಣ. ಅವರನ್ನು ಮೊದಲಿಗೆ ಸ್ಮರಿಸಬೇಕು. ನಿಜ, ಎಲ್ಲರಿಗೂ ಬರಲ್ಲ. ಅದು ಬಂದದ್ದನ್ನು ಅನುಸರಿಸ್ಕೊಂಡು ಹೋಗೋದೇ ಐತಲ್ಲ, ಅದು ದೊಡ್ಡದು. ಅದಕ್ಕಾಗಿ ಒಂದು ಜಾನಪದದಲ್ಲಿ ಕೆರೆಗಾರ ಅಂತ ಒಂದು ಪದ್ಯ ಇದೆ ಕರ್ಮದಲ್ಲಿ. ಹೇಗೆ ಸಿದ್ಧಾಂತವನ್ನು ಹೇಳೋಕ್ಕೆ ನಾನಷ್ಟು ರಾಗವಾಗಿ ಹೇಳಲ್ಲ. ನಮ್ಮ ಸೋಮಣ್ಣ ಹೇಳೋಯೋ ಅಂದರು. ಅವ್ರ ಅಪ್ಪಾಜಿ ಬತ್ತತ್ತು ಅವ್ರ ಜೊತೆಗೆ ಇರ್ತಿದ್ದು. ಅವತ್ತಿನ ಜಾನಪದ ಕರ್ಮ ಹೇಗಿತ್ತು? ಕಲ್ಲನ ಕೇರಿ ಮಲ್ಲನ ಗೌಡನು ಕೆರೆಯೆಂದು ಕಟ್ಸ್ಯಾನು, ಕೆರೆಯೆಂದು ಕಟ್ಸ್ಯಾನು, ಶರಮಕ್ಕೂ ನೀರಿಲ್ಲ, ಶರಮಕ್ಕೂ ನೀರಿಲ್ಲ. ಜ್ಯೋತಿಷ್ಯ ಕೇಳ್ಯಾರು, ಜ್ಯೋತಿಷ್ಯ ಕೇಳ್ಯಾರು, ದೆವ್ವಲ್ಲ ಭೂತಲ್ಲ, ಇರಿಶಶಿ ಮಲ್ಲವನ ಆರಾಮ ಕೊಡಬೇಕು. ಸ್ವಲ್ಪ ಅರ್ಥವಾಗುತ್ತೋ? ನನ್ನ ಧ್ವನಿ ಹಂಗೆ ಹೇಳ್ಬೋದಾ? ಇರಿಶಶಿ ಮಲ್ಲವನ ಆರಾಮ ಕೊಡಬೇಕು. ಇರಿಶಶಿ ಮಲ್ಲವನ ಆರಾಮ ಕೊಟ್ಟರೆ ಹಿರಿತನಕ ಯಾರು? ಮನೆಯಲ್ಲಿ ಜಿಜ್ಞಾಸೆ ಮೂಡ್ತು. ಏನು ಮಾಡಲಿ? ಹಿಡಿದಂಥ ಕರ್ಮ ಪೂರೈಸಲೇಬೇಕು.
ಅದಕ್ಕೊಂದು ಮುಕ್ತಿ ಕೊಡಬೇಕು ಅಂತ ಮತ್ತೆ ಸಿದ್ಧತೆ ಮಾಡ್ಕೊಂಡು ಯೋಚನೆ ಮಾಡಿದರು. ಕಿರಿಸೊಸಿ ಬಾಯಿರತಿ ಆರಾವ ಕೊಡಬೇಕು. ಇದು ನಮ್ಮ ಜಾನಪದರ ಕರ್ಮ, ಅವರ ಧರ್ಮ. ಇದು ಕಿರಿಸೊಸಿ ಬಾಯಿರತಿ ಆರಾವ ಕೊಡಬೇಕು, ನಿಜ ಒಪ್ಪುತ್ತಾಳೆ. ಏನು ಮಾಡೋದು? ಕಿರಿಸೊಸಿಗೆ ಹೇಳಿದರು. ಹೇಳಿದ ತಕ್ಷಣ ಆಯಿತು, ನಾನು ತವ್ರ ಮನೆಗೆ ಹೋಗಿ ಬರ್ತೀನಿ. ಸರ್ರನೇ ಹೋಗವ ಬರ್ರನೇ ಬಾರವ್ವ. ಸರ್ರನೇ ಹೋದಳು, ಬರ್ರನೇ ಬರಲು ಬಂದಾಳು. ಎದುರಿಗೆ ಕಂಡಾನು ಅಪ್ಪ, ಎನ್ನಿಲ್ಲದ ಭಾಗೀರಥಿ, ಇವತ್ತು ಬಂದೇನವ್ವ, ನಿನಗೆ ಏನು ಸೌಖ್ಯವೇ ಅಂತ ಕೇಳಿದ ತಕ್ಷಣ ಎಲ್ಲದೂ ಸೌಖ್ಯ ಆಯಿತು, ನಿನಗೆ ನನ್ನ ಹೊಲಮನೆ ಕೊಡ್ತೀನಿ ಎಂದಾಗ ಮಗಳು ಹೇಳಿದ್ಲು, ನಿನ್ನ ಹೊಲಮನೆ ತಗೊಂಡು ದಂಡಿಗೆ ಕೆರೆಗೆ ಹಾಕು ಅಂತ ಹೇಳ್ತಾಳೆ. ಸರಿ, ಮುಂದಕ್ಕೆ ಹೋಗ್ತಾಳೆ. ತಾಯಿ ಬರ್ತಾಳೆ. ಅಮ್ಮ ಅಂದ ತಕ್ಷಣ ನನ್ನ ಸಂಪತ್ತು, ತಾಯಿಯ ಸಂಪತ್ತನ್ನೆಲ್ಲ ದಾನ ಎರಿತೀನಿ ಅಂತ ಹೇಳ್ತಾಳೆ. ಅದಕ್ಕೂ ನಿನ್ನ ಬೇಡ, ನನಗೆ ಯಾವುದು ಬೇಡ ಅಂತ ಹೇಳ್ತಾಳೆ. ಮುಂದಕ್ಕಿನ್ನೂ ಹೋಗ್ತಿರ್ತಾಳೆ. ಅಣ್ಣ ಬರ್ತಾನೆ, ನಾನು ಸಭೆಯಲ್ಲಿ ನಿನ್ನ ಬೆನ್ನು ಕಟ್ತೀನಿ ಅಂತ ಹೇಳ್ತಾನೆ. ಹಂಗೇ ಇರಲಿ ಅಂತ ಹೇಳ್ತಾ ಎಲ್ಲೂ ಹೇಳಲ್ಲ ಆಕೆ. ನಮ್ಮ ಅತ್ತೆ ಮಾವನನ್ನು ಕೆರೆಗೆ ಆರ ಕೊಡ್ತಾನೆ ಅಂತ ಹೇಳೋದೇ ಇಲ್ಲ. ಕೊನೆಗೆ ಗೆಳತಿಯ ಮನೆಗೆ ಹೋಗ್ತಾಳೆ. ಗೆಳತಿಯ ಮನೆಗೆ ಅಲ್ಲಿ ತನ್ನ ಭಾವನೆಯನ್ನು ಹಂಚ್ಕೊಂತಾಳೆ. ನಮ್ಮ ಅತ್ತೆ ಮಾವನನ್ನು ಕೆರೆಗೆ ಕೊಡ್ತಾರಂತೆ ಎಂದಾಗ, ಕೊಟ್ಟಾರೆ ಕೊಡಲೇಳೋ, ಇಟ್ಟಂಗೆ ಇರಬೇಕು. ಇದು ಫ್ರೆಂಡ್ಶಿಪ್ ಸರ್. ಕೊಟ್ಟಾರೆ ಕೊಡಲೇಳೋ, ಇಟ್ಟಂಗೆ ಇರಬೇಕು ಅನ್ನೋ ಮಾತನ್ನು ಕೇಳಿದಾಗ ಅವಳಿಗೆ ಸಮಾಧಾನ ಆಗುತ್ತೆ. ಸೀದಾ ಎಲ್ಲರನ್ನು ನೋಡಿ ವಾಪಸ್ಸು ಬರ್ತಾಳೆ. ಅಲ್ಲಿಗೆ ಬಂದಾಗ ಎಂಥರಿಗೂ ದುಃಖ ಇರುತ್ತೆ. ನಾಳೆ ಬಲಿಯಾಗಬೇಕು, ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಗಂಗವ್ವ ನೀನು ಸ್ನಾನ ಮಾಡೆ, ಜಳಕ ಮಾಡೆ, ಗೌರವ ನೀನು ಜಳಕ ಮಾಡೆ ಅಂತ ಹೇಳಿದಾಗ, ಯಾರೂ ಮಾಡೋದು ಬೇಡ, ಭಾಗೀರಥಿ ಜಳಕ ಮಾಡಲಿ ಅಂತ ನಿಶ್ಚಯಿಸ್ಕೊಂಡು ಜಳಕವನ್ನು ಮಾಡಿ ಕೆರೆಗೆ ಬಂದು ಅಲ್ಲಿ ಮುತ್ತೈದೆತನವನ್ನು ಮಾಡ್ತಾ ಗಂಗೆಯನ್ನು ಪೂಜೆ ಮಾಡ್ತಾರೆ. ಪೂಜೆ ಮಾಡ್ತಿದ್ದಂಕಲೇ ಒಂದು ಪಾದವ ಮುಳುಗಿಸಿದಳು ಗಂಗೆ ಅಂತ ಹೇಳ್ತಾರೆ ನಮ್ಮ ಜಾನಪದ. ಪೂಜೆ ತಕ್ಷಣವೇ ಪಾದಕ್ಕೆ ಮಟ್ಟಕ್ಕೆ ಬಂತು. ಎರಡನೇ ಪೂಜೆಗೆ ಮೊಣಕಾಲಿ ಬಂತು. ಮೂರನೇ ಪೂಜೆಗೆ ಸೊಂಟಕ್ಕೆ ಬರುತ್ತೆ. 4 ಎದೆಗೆ ಬರುತ್ತೆ. 5ನೇದು ಮುಕ್ತಾಯವಾಗುತ್ತೆ. ಇದು ಕರ್ಮ. ಸರಿ, ಕೆರೆಗೆ ಬಲಿ ಆಯಿತು. ಗಂಡ ಏನು ಮಾಡ್ತಿದ್ದ? ಈ ಪ್ರಶ್ನೆ ನಮ್ಮ ಜಾನಪದರದೀಗ. ಗಂಡ ಸುಮ್ಮನಿದ್ದಂಗಾರೆ ಅಲ್ವಾ? ಕೇಳ್ಬೋದಾಯಿತು, ಇವತ್ತಿನ ಸಮಾಜ ಹೆಂಗಂಗಿತ್ತು, ಅವತ್ತು ಹೆಂಗಿತ್ತು. ಗಂಡ ಮಹದೇವರಾಯ ಹೋಗಿದ್ದಾನೆ ದಂಡಿಗೆ ಹೋಗಿದ್ದಾನೆ. ಕಂಡಾನು ಒಂದು ಕೆಟ್ಟ ಕನಸು. ಶಲ್ಯ ಸುಟ್ಟಂಗಾತು, ಕೋಲು ಮುರಿದಂಗಾತು, ಕಟ್ಟಿಸಿದ ಮಹಲೆಲ್ಲ ಬಿದ್ದಂಗಾತು. ಹತ್ತಿದ ಬತ್ತಲೆ ಕುದುರೆ ಬಂದಾನು ತನ್ನ ಮನೆಗೆ. ಗಂಗಾವ ನೀರು ಕೊಡುವಂದಾಗ, ನನ್ನ ಹೆಂಡತಿ ಎಲ್ಲಿಗೆ ಹೋದಾಳು? ನಿನ್ನ ಹೆಂಡತಿ ತವರಿಗೆ ಹೋಗಿದ್ದಾಳೆ. ತವರಿಗೆ ಮತ್ತೆ ಹೋದ ಮನೆಗೆ. ಅಲ್ಲಿಯೂ ಹೇಳ್ತಾಳೆ, ಇಲ್ಲ, ನಿನ್ನ ಹೆಂಡತಿ ಗೆಳತಿಯ ಮನೆಗೆ ಹೋದಾಳು. ಗೆಳತಿಯ ಮನೆಗೆ ಹೋದ ತಕ್ಷಣ ಅಲ್ಲಿ ಹೇಳ್ತಾಳೆ, ನಿಜ ಸಂಗತಿಯನ್ನು ಹೇಳ್ತಾಳೆ, ನಿಮ್ಮಪ್ಪ ನಿಮ್ಮವ್ವ ಕೆರೆಗೆ ಆಹಾರ ಕೊಟ್ಟರು ಕಣಪ್ಪ. ಏನಾಗಿರ್ಬೋದು ಸರ್ ಮಹಾದೇವನ ಸ್ಥಿತಿ. ಆಯಿತು, ಕೆರೆ ಹತ್ತಿರ ಬಂದು ಕೇಳ್ತಾ ಇದ್ದಾನೆ. 1000 ವರ ಕೊಟ್ಟು ಮುತ್ತೋಲೆ ಮಾಡಿಸಿದ್ದೆ, ಮುತ್ತೋಲೆ ಉಟ್ಕೊಳ್ಳೋ ಮುತ್ತೈದೆ ಎಲ್ಲಿಗೆ ಹೋದೆ ಅಂತ ಹೇಳ್ತಾ ಅವನು ಕೆರೆಗೆ ಬೀಳ್ತಾನೆ. ಇದು ನಮ್ಮ ಜಾನಪದರ ಒಂದು ಕರ್ಮ ಅಂತ ನನ್ನ ಅನಿಸಿಕೆ ಅಂತ ತೀನಂ ಶ್ರೀಕಂಠಯ್ಯನವರು ಸಂಪಾದಿಸಿದಂಥ ಒಂದು ಪದ್ಯ ಸರ್. ಈಗ ಆಧುನಿಕ ಬದುಕಿಗೆ ನಾವು ಬಂದಾಗ ಆತ್ಮವಿಜ್ಞಾನವನ್ನು ಹೇಳಿದಂಥ ನಾರಾಯಣಪ್ಪನವರು, ಆಧ್ಯಾತ್ಮಿಕ ಚಿಂತನೆ ಹೇಳಿದಂಥ ಬಿಲ್ಲಪ್ಪನವರು, ಎಲ್ಲದಕ್ಕಿಂತ 86 ವರ್ಷದವರು ಸುಬ್ರಹ್ಮಣ್ಯ ಸ್ವಾಮಿ ಭಾರಿ ಆಸಕ್ತಿ. ನನಗೆ ಭಾಳ ಖುಷಿ ಆಗುತ್ತೆ. ವಾರ ವಾರ ಭಜನೆಗೆ ದುರ್ಗಮ್ಮ ದೇವಸ್ಥಾನಕ್ಕೆ ಬರ್ತಾರೆ. ಇಷ್ಟು ಅವ್ರಿಗೆ ಆಸಕ್ತಿ ಇರಬೇಕು. ಇಚ್ಛಾಸಕ್ತಿ ಇದ್ದಾಗಲೇ ಮಾತ್ರ ನಮಗೆ ಬದುಕು ಬರೋದು ಸರ್. ಆ ನಿಟ್ಟಿನಲ್ಲಿ ನಮ್ಮ ನಾಗರಾಜಪ್ಪನವರಿಗೆ ಈ ಪುಸ್ತಕ ಫೋಟೋದ ನನಗೆ ಇಲ್ಲೆಲ್ಲ ಇಟ್ಟಿದ್ದೀನಿ. ಕರ್ಮ ಸಿದ್ಧಾಂತದಲ್ಲಿ 3 ಕರ್ಮವನ್ನು ಮಾಡುವಂತ ಹೇಳ್ತಾನೆ ನಾವು. ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, 3ನೇದು ಅಕಾರಣ ಕರ್ಮ ಅಂತ ಬರುತ್ತೆ. ಆಗಮ ಕರ್ಮ. ಈ ನಂದೀಗ ಸದ್ಯ ಪ್ರಾರಬ್ಧ ಕರ್ಮ. ಇದು ಹಿಂದೆ ಇತ್ತು ಭೂತ,
ಈ ವರ್ತಮಾನ ಐತೆ, ಮುಂದೆ ಭವಿಷ್ಯತ್ತು ಇದ್ದೇ ಇರುತ್ತೆ. ಈ 3 ತ್ರಿಕಾಲಗಳಲ್ಲಿ ಬದುಕನ್ನು ಸಾಗಿಸ್ಬೇಕು. ಅದಕ್ಕೆ ಈ ಬ್ರಹ್ಮವಿದ್ಯೆ ಸಮಾಜದ ನನಗೆ ಭಾಳ ವಿಶೇಷ ಅಂದರೆ ಆನಿ ಪೇಷಂಟ್ ಅವರು ಎಂಥ ಪುಣ್ಯಾತ್ಗಿತ್ತಿ ಅಂದರೆ ಭಾಳ ಬೇರೆ ದೇಶದಿಂದ ಬಂದು ನಮ್ಮ ದೇಶಕ್ಕೆ ಸ್ವತಂತ್ರ ಹೋರಾಟ ಮಾಡಿದರು ಅಂತಂದರೆ ನಿಜವಾಗಿಯೂ ಆ ಅಮ್ಮಗೆ ನಮೋ ಸರ್. ಅವರ ಕರ್ಮ ಸಿದ್ಧಾಂತದಲ್ಲಿ ಹೇಳಬೇಕಾದ್ರೆ ಒಂದು ಸರಿ ಭಾಷಣ ಮಾಡೋಕ್ಕೆ ಹೋಗಿರ್ತಾರೆ. ವಿಶೇಷವಾದ ಭಾಷಣ ಮಾಡಿದಾಗ ಒಬ್ಬರು ಕೇಳ್ತಾರೆ, ಒಂದು ಮಗು, ನೀವು ಹಿಂಗೆ ಭಾಷಣ ಮಾಡ್ತಿರಲ್ಲ ಏನು ಅಂತ ಕೇಳಿದಾಗ, ನಾನು ಹಿಂದಿನ ಜನ್ಮದಲ್ಲಿ ಬೇರೆ ದೇಶದಲ್ಲಿ ನಾನು ಪತ್ರಿಕೋದ್ಯಮಿ ಆಗಿದ್ದೆ ಅಂತ ಹೇಳ್ತಾರೆ. ಇದನ್ನು ಸುಳ್ಳೇ ನಿಜವೇ ಅಂತ ಅದನ್ನು ಪರಿಶೀಲನೆ ಮಾಡಿಸಿದಾಗ ಒಬ್ಬರ ಹೆಸರು ಬರುತ್ತೆ. ಅವರು ಅದನ್ನು ಅಧ್ಯಯನ ಮಾಡಿದಾಗ ನಿಜವಾಗಿಯೂ ಒಬ್ಬೊಬ್ಬರ ಜನ್ಮದಲ್ಲಿ ಒಂದೊಂದು ಕರ್ಮ ಸಿದ್ಧಾಂತಗಳು ಇದ್ದೇ ಇರ್ತವೆ ಅನ್ನೋದನ್ನು ಪ್ರತ್ಯಕ್ಷವಾಗಿ ಅದನ್ನು ತೋರಿಸಿದ್ದಾರೆ. ಅದಕ್ಕೆ ಬೇಕಾದಷ್ಟು ಪುಸ್ತಕಗಳು ಬ್ರಹ್ಮವಿದ್ಯೆ ಸಮಾಜದಲ್ಲಿ ಬರ್ತಾ ಇದ್ದಾವೆ ಸರ್. ಹಾಗಾಗಿ ಈ ಒಂದು ಪರಂಪರೆಯಲ್ಲಿ ನಮ್ಮ ಬದುಕನ್ನು ಕಟ್ಟೋಣ ಅನ್ನೋ ಮಾತನ್ನು ಕೂಡ ನಾವು ಹೇಳ್ತಾ, ಜಾಸ್ತಿ ಲಘು ಉಪನ್ಯಾಸ ಇದು, ಯಾಕೆಂದರೆ ಜಾಸ್ತಿ ಹೇಳಂಗಿಲ್ಲ. ಅದು ಹೇಳೋಕ್ಕೆ ಹೋದರೆ ಉಪದೇಶ ಮಾಡಿದರೆ ಕಿವಿಗೊಡುವ ಜನವಿಲ್ಲ, ಉಪವಾಸ ಮಾಡಿದರೆ ಬೆದರುವವರು ನಾವಲ್ಲ. ಪಾಪ ಎಷ್ಟೊತ್ತಾಗ ಕುಂತದ ಬೈತದ ಮನಸ್ಸಿನಾಗ, ತಾಯಿ ನಾಳೆ ಏನು ಭಾಷಣ ಮಾಡ್ತಾನೆ, ಹೋಗ್ಬಿಟ್ಟು ಸಾಕಣ, ಏನು ಕೇಳ್ತೀವಿ ಅದನ್ನು, ಸಾಕಾಯ್ತು, ಏನು ಹೇಳಕ್ಕೆ ಮಾಡೋದು. ಹೌದು ಸರ್, ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ, ಬಲ್ಲಿದರಿಗೆ ಬಲವಿಲ್ಲ, ಸಾಹಿತ್ಯ ಎಲ್ಲರಿಗೂ ಇಲ್ಲ ಅಂತಾರೆ. ಸಾಹಿತ್ಯ ಐತಿ ಮಾತು, ಆದರೂ ಮಾತು ಹೇಗಿರ್ಬೇಕು ಸರ್? ಪಂಪ ಅವತ್ತೇ ಹೇಳಿದ್ದ, ಈತ ಮಿತ ಮೃದು ವಚನಂ ಅಂದ್ಬಿಡ್ತಾನೆ ಒಂದೇ ಮಾತಿನಾಗ. ಅಷ್ಟೇ ಸಾಕು. ಮನುಷ್ಯ ಎಷ್ಟು ಮೌನುಕೂಲ ತಾನೊಂದೇ ವಲಂ. 1000 ವರ್ಷ ಆದರೂ ಕೂಡ ಹೇಳ್ಕೊಂತ ಬರ್ತಾಯಿದ್ದೀವಿ. ಈ ಕಡೆ SIR ಸರ್ಕಾರ ಮಾಡ್ತಾಯಿದೆ, ಇವ್ರನ್ನ ಹೊರಗಡೆ ದೇಶಕ್ಕೆ ಕಳಿಸ್ರಿ ಅಂತವ. ಇಲ್ಲಿ ಹೊಸದೈವ ಕುಟುಂಬಂ ಅಂತ ಭಗವದ್ಗೀತೆ ಬರೆದಿಕ್ಕಿದ್ದೀವಿ. ಇದು ಯಾರು ನಂಬನ್ ನನಗೆ? ಇದು ಯಾವ ಕರ್ಮ ಸಿದ್ಧಾಂತ ನಮ್ಮದಿದು? ಸರಿನೇ ತಪ್ಪೆ? ಹೇಳಕ್ಕೆ ಹೋದರೆ ಹುಚ್ಚ ಅಂತಾರೆ, ಸುಮ್ಮನಿದ್ರೆ ಬೆಪ್ಪ ಅಂತಾರೆ. ಈ ಒಂದು ಪರಿಸ್ಥಿತಿಯಲ್ಲಿ ಬದುಕನ್ನು ಕಟ್ಟಿಗೆಬೇಕು ಸರ್. ಹೌದು, ಅದಕ್ಕೆ ಈ ವ್ಯವಸ್ಥೆಯಲ್ಲಿ ನಾವು ಬದುಕನ್ನು ನಿರ್ವಹಣೆ ಮಾಡ್ತಾ ಸಾಕೆ ಸರ್. ಒಂದು ಜಾನಪದ ಪದ್ಯ, ಅದು ಭಾಳ ದಿವಸ ಹೇಳ್ಬೇಕು ಅನ್ನೋದಿತ್ತು. ನನಗೆ ಧ್ವನಿ ಇಲ್ಲ, ನನಗೇನು ಧ್ವನಿ ಇಲ್ಲ. ಇದು 40 ವರ್ಷದ ಹಿಂದೆ ಕಡೂರಿನ ವೇದಾವತಿ ಶಾಲೆಯಲ್ಲಿ ಒಂದು ಮೇಡಮ್ ಹೇಳ್ತಿತ್ತು. ಅದನ್ನು ಹಂಗೆ ಹೇಳಕ್ಕಿಂತ ಬರಬೇಕಷ್ಟೇ. ನಾವೆಲ್ಲ ತಿಳ್ಕೊಂಡ್ರದು ಗಂಡ ಹೆಂಡ್ತಿ ಜಗಳ ಉಂಡು ಮಲಗೋ ತನಕ ಅಲ್ಲಂತೆ. ಗಂಡ ಹೆಂಡ್ರ ಜಗಳ ಶ್ರೀಗಂಧ ತೀಡ್ದಂಗ ಅಂತಾರೆ ಅವರು. ಸೋಮಶೇಖರ್ ಇಮ್ರಾಪುರವರ ಒಂದು ಪದ್ಯ, ಧ್ವನಿ ಅಂತ ಅದೇನಿಲ್ಲ, ಸರಿ ಹೇಳೋಣ ಅಷ್ಟೇ. ಮತ್ತು ಹಿಂದೆ ಮಾಡ್ತಾ ಆಳೂರಿಗೆ ಉಳಿದನೇ ಗೌಡ ಅನ್ನಂಗೆ. 7 ಹೊರಬಳಿ ಬಂತು ಕಸವತ್ತು ಹಾಕುವರಗ, ದೊಡ್ಡೆಮ್ಮೆಯಲ್ಲಿ ಹೋಗೈತೆ ಹೆಂಗ ಕರಕಟ್ಟಗಿತ್ತಲೊಳಗ. ಕಟ್ಟ್ಯಾರ ಕಟ್ಟಿಕೋ ಬಿಟ್ಟಾರ ಬಿಟ್ಟುಕೋ ಒಟ್ಟೈತೆ ಕೆಲಸ ನನಗ, ಕುಟ್ಟಾಕ ಮತ್ತು ಬೀಸಾಕ ಇದಕ್ಕೆ ಕೊಟ್ಟಿಲ್ಲ ನನ್ನ ನಿನಗ. 7 ಊರು ಎತ್ತೆಲ್ಲ ಹೊಲಕ ಒಂಟಾವ ತಿಳಿಯುತ್ತೇನೆ, ಮಾರಿಯ ಗಂಟು ಹಾಕಿದೆ ಯಾಕೆ ನಿಟ್ಟೆಲಮ ಮುರಿಯಲೇನೆ. ಹೆಣ್ಣಾಗಿ ಯಾಕೆ ಬಂದೇನೆ ಯವ್ವ ಈ ಜೀವ ಸಾಕು ಸಾಕು, ನಮ್ಮಪ್ಪ ಅವ್ವ ಕೊಟ್ಟ್ಯಾರ ಇಲ್ಲಿ ಇನ್ನೇಟ ಬದುಕಬೇಕು. ನಿಮ್ಮಪ್ಪ ಅಂದ್ರೆ ಪಾರಾಗದಿದ್ರೆ ಅವನದೆಯ ಸೀಳುತ್ತಿದ್ದೆ, ನಿಮ್ಮವ್ವ ಅಂದ್ರೆ ನಮ್ಮಕ್ಕ ಅಂತ ಸುಮ್ಕೆ ಉಗಿಯುತ್ತಿದ್ದೆ. ನಿಮ್ಮಪ್ಪ ಅವ್ವ ಕೊಟ್ಟ್ಯಾರೆ ನಿಮ್ಮಪ್ಪ ಸರಿ ಕೇಳಬೇಕು. ನಮ್ಮಪ್ಪ ಅವ್ವ ಮಾಡ್ಯಾರ ಏನ ಸುಮ್ಕ ಬೈಯಬೇಡ, ನೀ ಹುಟ್ಟಿರುವ ಮೇಲೆ ನೀ ನನ್ನ ಸಲಹಿದ್ದ ನೀ ಮಾತ್ರ ಮರೆಯಬೇಡ. ಎಂಥ ಚೆಂಡಿ ನೀ ಗಂಟು ಬಿದ್ದೆ ಹೇಳಿದ್ದು ಕೇಳಲೊಲ್ಲೆ, ಸಾರ ಬಿಟ್ಟು ಅಳ್ಳಾಗ ಬಂದೆ ಆಯ್ತೇನು ಹೇಳಲೊಲ್ಲೆ. ಮದುವೆಯ ಸೀರಿ ಅರಿದೋಗಿ ಮತ್ತು ಹೊಲದದ್ದು ಪಿಸಿದು ಹೋಯಿತು, ನಿನ್ನ ಕೈಯ ಹಿಡಿದು ಈ ಮೂಗುತಿಯ ಹೊರತು ಈ ಜೀವ ಬೇಸರಾಯಿತು.
ನೈಲಾನ ಸೀರಿ ಬಂದೈತೆ ಅಂತ ದೊಡ್ಡೆಮ್ಮೆ ಮಾರಿ ತರಲೆ, ಧಾರವಾಡದಾಗ ಹುಡಿ ಬಾಳ ಅಂತ ಪೌಡರಕ್ಕೆ ಹೇಳಿ ಬರಲೆ. ಮನೆ ತುಂಬ ಎಲ್ಲ ಮಣ್ಣಿನ ಗಡಿಗೆ ಒಂದಾದರೂ ಗಟ್ಟಿ ಇಲ್ಲ, ನನ್ನ ತವರು ಮನೆ ಕೊಳ ನಿಗ್ಗಿದ್ದನ್ನು ಮಾಡಿಸೋಕೆ ಆಗಲಿಲ್ಲ. ನಿಮ್ಮಪ್ಪ ನನಗೆ ನಾ ಸೋಗು ಮಾಡಿ ನಾ ಜೋಗಪ್ಪನಾಗಲೇನೆ, ಹಾಸಿಗೆ ಇದ್ದಷ್ಟರಲ್ಲೇ ಕಾಲು ಚಾಚಿ ನೀ ಭಾಳ ಅರಿಯಲೇನೆ. ಏನೈತೆ ಬಾಳು ಸುಡುಗಾಡಿಗಿಟ್ಟು ಬಾ ಈ ಆಳು ಜನ್ಮ ಹೊತ್ತು, ನಮ್ಮಪ್ಪ ಹೂವ ಕೊಟ್ಟಾರೆ ನಿನಗೆ ಕೈ ತುಂಬ ರೊಕ್ಕ ತೆತ್ತು. ಜನ ತುಂಬಿ ನಿಂತ ಅಂದರದೊಳಗೆ ನಿಮ್ಮಪ್ಪ ಕೈಯ ಕೊಟ್ಟ, ಕಡೆಗೆಲ್ಲ ಕೊಡ್ತೀನಿ ಅಂತ ಕೊಡಲಿಲ್ಲ ಒಂದು ಚುಟ್ಟ. ಸಾಕಪ್ಪ ಸಾಕು ಕೆರೆ ಬಾವಿ ಪಾಲು ನಾನಾಗಿ ಹೋಗಲೇನೆ, ಹೆಂಗಾರ ಮಾಡಿ ಆ ಹಾಳು ಬಾವಿಗೆ ಹೋಗು ಅದರಾಗ ಇಲ್ಲ ನೀರು. ನೀ ಹೊಟ್ಟೆ ತುಂಬ ನೀರು ಕುಡಿದು ನನ್ನ ಮೇಲೆ ಕರುಣೆ ತೋರು. ಬಾಬಾರೆ ಮಳ್ಳಿ ಅಳುಬ್ಯಾಡ ಹಿಂಗೆ ಅಳ್ತಾರೆ ಹೆಂಗ, ಗಂಡ ಹೆಂಡಿರ ಜಗಳ ಅಂದರೆ ಶ್ರೀಗಂಧ ತೀಡಿದಂಗ ಅನ್ನೋ ಮಾತನ್ನು ಹೇಳ್ತಾ ಇನ್ನು ಸಾಕಬೇಡ, ಕರ್ಮ ಇದೆ ಮುಂದುವರಿಸೋಣ. ಉಸಿರು ಇರೋವರೆಗೂ ಕರ್ಮ ಮಾಡಲೇಬೇಕಿದು, ಯಾಕೆಂದರೆ ಉಸಿರು ನಿಂತ ಮೇಲೆ ನಿಲ್ಲೋದು. ಅದಕ್ಕಾಗಿ ನಿಮಗೆಲ್ಲರ ಆಶೀರ್ವಾದ ಫಲಾಪೇಕ್ಷೆ ಇರಲಿ ಅಂತ ಭಾವಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು. ಜೈ